ಬಿಜೆಪಿಯ ಪಾದಯಾತ್ರೆಗೆ ಸಾಥನ್ನ ಕೊಡ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ರಾಜಕಾರಣಿ ಜೊತೆಗೆ ಮಾಜಿ ಸಚಿವರಾಗಿರುವಂತಹ ಬಿ ಶ್ರೀರಾಮುಲು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ರಾಮುಲು ಅವರೇ, ನೀವು ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಸಕ್ರಿಯರಾಗಿದ್ದರು, ಇವಾಗಲೂ ಕೂಡ ಇದ್ದೀರಿ. ಇವತ್ತು ರಾಜ್ಯ ಸರ್ಕಾರವನ್ನ ನೋಡ್ತಾ ಇದ್ದೀರಿ, ಏನ್ ಅನ್ಸುತ್ತೆ ಈ ರಾಜ್ಯ ಸರ್ಕಾರ ನೋಡಿದ್ರೆ ನಿಮ್ಗೆ? ಯಾಕಂದ್ರೆ ಈ ಹಗರಣಗಳ ಬಗ್ಗೆ ಇಡೀ ರಾಜ್ಯದ ಜನರಿಗೆ ಎಲ್ಲರೂ ಕೂಡ ತಿಳಿದಿದೆ. ಅಂದ್ರೆ ನನಗೆ ಮೊದಲನೇ ಪ್ರಶ್ನೆ ಏನಂದ್ರೆ, ಇಷ್ಟು ದೊಡ್ಡ ಪಾದಯಾತ್ರೆ ಮಾಡಲಿಕ್ಕೆ ಕಾರಣ ಯಾರು? ಈ ರಾಜ್ಯದ ಮುಖ್ಯಮಂತ್ರಿಗಳು ಸದನದಲ್ಲಿ ಮೂಢ ವಿಚಾರದಲ್ಲಿ ಅವ್ರು ಚರ್ಚೆ ಮಾಡಿದ್ರೆ ಪ್ರತಿಯೊಂದು ವಿಚಾರ ಕೂಡ ಜನರಿಗೆ ಗೊತ್ತಾಗಂತ ಕೆಲಸ ಮಾಡ್ತಿದ್ರು. ಅವ್ರು ಎಲ್ಲೋ ಒಂದು ಕಡೆ ಕುಂಬಳಕಾಯಿ ಕಳ್ಳ ಅಂದ್ರೆ ಭುಜ ಮುಟ್ಕೊಂಡು ನೋಡ್ಕೊಂಡಂತೆ, ಹೆಗಲ್ ಮುಟ್ಕೊಂಡು ನೋಡ್ಕೊಂಡಂಗೆ ಅವ್ರು ಏನು ಮಾಡಿದ್ರು, ಆ ಚರ್ಚೆನೇ ಮಾಡ್ಲಿಕ್ಕೆ ಅವರು ತೀರ್ಮಾನ ಇದ್ದಿಲ್ಲ. ಸದನವನ್ನು ಅನಿರ್ದಿಷ್ಟ ಕಾಲ ಹೊಡೆದು ಹೋಗ್ಬಿಟ್ರು. ಆಮೇಲೆ ಪ್ರಶ್ನೆ ಏನಂದ್ರೆ, ಇವತ್ತು ಒಂದು ಇಂಥ ಸಂದರ್ಭದಲ್ಲಿ ಚರ್ಚೆ ಆಗೋದ್ರಿಂದ ಜನರಿಗೆ ಗೊತ್ತಾಗುವಂಥ ಕೆಲಸ ಆಗುತ್ತೆ, ಏನಾಗಿದೆ ಅಂತ ತಿಳಿಬೋದಾಯ್ತು. ಇನ್ನೊಂದು ಎರಡನೇ ಪ್ರಶ್ನೆ ಅಂದರೆ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ವಿಚಾರದಲ್ಲಿ ಅವರು ಸಮಯವನ್ನು ತಳ್ಳುತ್ತಾ ಹೋದ್ರು. ಏನು ಸಮಯವನ್ನು ತಳ್ಳುತ್ತಾ ಹೋದ್ರು? ಒಂದು SIT ಕೊಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಕೂಡ ಅವರು ಭಾಳಷ್ಟು ದೊಡ್ಡ ಸಮಯವನ್ನು ಎಳ್ಕೊಂಡೋದ್ರು. ಆ ಸಮಯನ ಎಳ್ಕೊಂಡೋದ ನಂತರ ಪುನಃ ಯೂನಿಯನ್ ಬ್ಯಾಂಕು CBI ಕೊಡ್ತು. CBI ಕೊಟ್ಟಿದ ನಂತರ ಇವರು SIT ರಚನೆ ಆದ ನಂತರ ಇನ್ನು ತನಿಖೆಯನ್ನು ಮುಂದುವರಿಸಲಿಕ್ಕೆ ರೆಡಿ ಇದ್ದಿಲ್ಲ, ಕೊಡೋದು ಲೇಟಾಗಿ ಮಾಡಿದರು. SIT ಕೊಟ್ಟ ನಂತರ ತನಿಖೆ ಕೂಡ ಕಂಪ್ಲೀಟ್ ಆಗಲಿಲ್ಲ. CBI ಯೂನಿಯನ್ ಬ್ಯಾಂಕ್ ಅವ್ರು ಕೊಟ್ಟರು, ಇಲ್ಲಿ ತನಕ CBI ಅವ್ರಿಗೆ ಕೊಡಲಿಲ್ಲ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ನೇರವಾಗಿ ಅದರಲ್ಲಿ ಅವರೇ ಪಾಲ್ದಾರ ಆಗಿದ್ದಾರೆ ಅನ್ನೋಂಥ ವಿಚಾರವನ್ನು ಜನರಿಗೆ ಗೊತ್ತಿರೋಂಥ ವಿಚಾರ. ಹಂಗಾಗಿ ಇವತ್ತು ಎರಡನೇ ದಿನ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಈ ಎರಡನೇ ದಿನದಲ್ಲಿ ಕೂಡ ಪಾದಯಾತ್ರೆಯಲ್ಲಿ ಸಾಕಷ್ಟು ನೂರಾರು ಮಂದಿ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಪಾರ್ಟಿಯಿಂದ ಸಾಕಷ್ಟು ಮಂದಿ ಕಾರ್ಯಕರ್ತರು ಬಂದು, ಇದು ವಿಶೇಷವಾಗಿ ನನ್ನ ಮೊಣಕಾಲ್ಮೂರಿನ ಅಧ್ಯಕ್ಷರಾದಂಥ ಡಾಕ್ಟರ್ ನಮ್ಮ ಮಂಜುನಾಥ್ ಅವರು, ರಾಮ್ ರೆಡ್ಡಿ ಅವರು, ಎಲ್ಲ ನಗರಸಭೆ ಸದಸ್ಯರು, ಪ್ರಮುಖರು ಎಲ್ಲರೂ ಕೂಡ ಬಂದು ಇವತ್ತು ಪಾಲ್ಗೊಂಡಿದ್ದಾರೆ. ಅವ್ರಿಗೆ ಇವತ್ತು ಪಾಳೆ ಇತ್ತು, ಇವತ್ತು ಬಂದು ಸೇರ್ಕೊಂಡಿದ್ದಾರೆ. ಹಂಗಾಗಿ ರಾಜ್ಯದಲ್ಲಿ 224 ಕ್ಷೇತ್ರ ಜನರು ಕೂಡ ಬರ್ತಾ ಇದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಮುಖ್ಯಮಂತ್ರಿಗಳು ಪ್ರಾಸಿಕ್ಯೂಷನ್ಗೆ ಗೌರವ ಅವಕಾಶವನ್ನು ಕೊಟ್ಟ ನಂತರ ಅವರು ರಾಜೀನಾಮೆಯನ್ನು ಕೊಡಲೇಬೇಕಾಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ರೆ ಇವತ್ತು ಕಾಂಗ್ರೆಸ್ ಅವರು ಏನು ಇನ್ನೊಂದು ಯಾತ್ರೆ ಮಾಡ್ತಾ ಇದ್ದಾರೆ. ಅವರು ಆ ಯಾತ್ರೆದಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ಗೌರ್ನರ್ ಆಫೀಸನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂತೇಳಿ. ಅವರು ಮುಂಚೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಹಂಸರಾಜ್ ಭರದ್ವಾಜ್ ಅವರು ಮುಖ್ಯಮಂತ್ರಿ ಇದು ಗವರ್ನರ್ ಇರೋಂಥ ಟೈಮಲ್ಲಿ ಕೂಡ ಅವ್ರು ಕೂಡ ಪ್ರಾಸಿಕ್ಯೂಷನ್ ಯಡಿಯೂರಪ್ಪರ ಮೇಲೆ ಅವಕಾಶ ಮಾಡಿಕೊಟ್ರಲ್ಲ. ಹಾಗಾದ್ರೆ ಅವತ್ತಾಗಿದ್ದ ದುರುಪಯೋಗ ಅಲ್ವಾ ಅನ್ನೋದು ನಿಮ್ಮ ಪ್ರಶ್ನೆನ? ಅಷ್ಟೇ, ಅವತ್ತಾಗಿದ್ದು ದುರುಪಯೋಗ ಅಲ್ಲನ, ಇವತ್ತು ಮಾಡಿದ್ರೆ ಮಾತ್ರ ದುರುಪಯೋಗನ ಅನ್ನೋಂಥದ್ದು ನನ್ನ ಪ್ರಶ್ನೆ ಆಗಿದೆ. ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಎಷ್ಟೇ ತಪ್ಪಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಸಿಗಾಕೊಂತಾರ, ಖಂಡಿತವಾಗಿ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ನನ್ನ ಕಡೆ ಪ್ರಶ್ನೆ ಸರ್, ಈಗಾಗಲೇ ಯಡಿಯೂರಪ್ಪನವ್ರು ನಿನ್ನೆ ಮಾತನಾಡಬೇಕಾದ್ರೆ ಒಂದು ವಿಶ್ವಾಸದ ಮಾತುಗಳನ್ನ ವ್ಯಕ್ತಪಡಿಸಿದ್ರು. ನಮ್ಮ ಪಾದಯಾತ್ರೆ ಮೈಸೂರಿಗೆ ತಲುಪೋ ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ. ತಾವು ಕೂಡ ಅದೇ ಒಂದು ಸ್ಟೇಟ್ಮೆಂಟ್ಗೆ ಸ್ಟ್ಯಾಂಡ್ ಆಗ್ತೀರಾ ಸರ್, ಹೇಗೆ? ನೋಡ್ರಿ, ನನಗೆ ಚಾಮುಂಡೇಶ್ವರಿ ತಾಯಿ ಬಹಳ ದೊಡ್ಡ ತಾಯಿ. ಯಾರೇ ತಪ್ಪು ಮಾಡಿದಂಥವ್ರನ್ನ ಶಿಕ್ಷೆ ಮಾಡೋಂಥ ಕೆಲಸ ಚಾಮುಂಡೇಶ್ವರಿ ತಾಯಿ ಮಾಡ್ಕೊತ ಬಂದಾಳ. ಅಂದರೆ ಭಾಳಷ್ಟು ಸಾರಿ ಸಿದ್ದರಾಮಯ್ಯರು ಕೂಡ ನನಗೆ ತುಂಬ ಸಾರಿ ನಾನು ನೋಡಿದ್ದೇನೆ. ಅವತ್ತಿನ ಸಿದ್ದರಾಮಯ್ಯರೇ ಬೇರೆ, ಇವತ್ತಿನ ಸಿದ್ದರಾಮಯ್ಯರೇ ಬೇರೆ. ಇವತ್ತೇನಾಗಿದೆ, ಅವತ್ತಿನ ಸಂದರ್ಭದಲ್ಲಿ ಬಳ್ಳಾರಿ ಕೂಡ ಪಾದಯಾತ್ರೆ ಬಂದಂಥ ಟೈಮಲ್ಲಿ ಅವತ್ತಿನ ದಿನಗಳಲ್ಲಿ ಏನೋ ಸುಳ್ಳು ಹೇಳಿದ್ರು, ನಿಜ ಹೇಳಿದ್ರು, ಜನರು ನಂಬಿದ್ರು. ಅಧಿಕಾರಕ್ಕೆ ಬಂದ ನಂತರ ಅವೆಲ್ಲ ಮರ್ತೋದ್ರು. ಭಗವಂತ ಚಾಮುಂಡೇಶ್ವರಿ ತಾಯಿ ಇವತ್ತು ಅವ್ರ ಪಾಳೆಗೆ ಬಂದು ಅವ್ರ ಕೂತಿಗೆ ಬಂದು ನಿಂತಿದ್ರು. ಸೊ ಅವತ್ತಿನ ಪಾದಯಾತ್ರೆಗೆ ಇದು ಪ್ರತ್ಯಸ್ತ್ರ ಆಗಿ ಇವತ್ತು ಅವ್ರು ರಾಜೀನಾಮೆ ಕೊಡ್ತಾರೆ ಅಂತ. 4 ವರ್ಷಗಳ ನಂತರ ಯಾವ ರೀತಿಯಲ್ಲಿ ರಾಮನ ವನವಾಸ ಮುಗಿತೋ ಅದೇ ರೀತಿಯಲ್ಲಿ ಇವತ್ತು ಈ ವನವಾಸನ ಮುಗಿಸಿ ಮತ್ತೆ ಅವರು ಪಾಳ್ಯ ಬಂದು ನಿಂತಿದೆ. ಅವರು ವಿರುದ್ಧ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ರಾಮುಲು ಅವರ ಆತ್ಮವಿಶ್ವಾಸದ ಮಾತು. 14 ವರ್ಷಗಳ ಕಾಲ ರಾಮನ ವನವಾಸ ಹೇಗೆ ಅಂತ್ಯ ಆಯ್ತೋ ಹಾಗೆ ನಮ್ಮ ವನವಾಸ ಅಂತ್ಯ ಆಗ್ತಾ ಇದೆ. ಖುದ್ದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ನಿಶ್ಚಿತ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.